ಚುನಾವಣೆಗೆ ನಿಲ್ಲೋದೇ ಗೆಲ್ಲಬೇಕು ಅಂತ ಒಂದ್ಸಲ ಎರಡು ಸಲ ಅಲ್ಲ ಮೂರು ಸಲವೂ ಗೆಲ್ಲಬೇಕಂತ ಟ್ರೈ ಮಾಡ್ತಾನೆ ಇರ್ತಾರೆ. ಸದ್ಯ ಪ್ರಭಾವಿ ನಾಯಕರೊಬ್ಬರು ಹ್ಯಾಟ್ರಿಕ್ ವಿನ್ನಿಂಗ್ಗೆ ಪ್ರಯತ್ನಿಸಿದ್ದಾರೆ. ಆದ್ರೆ ಕಲಬುರಗಿ ಲೋಕಸಭೆ ಇತಿಹಾಸದಲ್ಲಿ 3 ಬಾರಿ ಗೆದ್ದಿರೋದು ಒಬ್ರೆ. ಈ ಕುರಿತು ಸ್ಟೋರಿ ಎಲ್ಲದೆ ನೋಡಿ. ಹ್ಯಾಟ್ರಿಕ್ ಗೆಲುವು ಸಾಧಿಸ್ತಾರ ಸೋಲಿಲ್ಲದ ಸರದಾರ ಮಹದೇವಪ್ಪ ರಾಂಪುರೆ ದಾಖಲೆ ಮುರಿತಾರ ಖರ್ಗೆ. ಮಹದೇವಪ್ಪ ರಾಂಪುರೆ ಕಲಬುರಗಿಯಲ್ಲಿ ಹೆಸರು ಅತ್ಯಂತ ಚಿರಪರಿಚಿತ. ಕಾರಣ ರಾಂಪುರೆ ಕೇವಲ ಶಿಕ್ಷಣ ತಜ್ಞ ಮಾತ್ರವಲ್ಲ, ಸತತ 3 ಬಾರಿ ಸಂಸತ್ಗೆ ಆಯ್ಕೆಯಾಗಿ ಹ್ಯಾಟ್ರಿಕ್ ಹೀರೋ ಅನ್ನಿಸಿಕೊಂಡವರು. ಇವರನ್ನ ಬಿಟ್ರೆ ಮತ್ಯಾರು ಇಲ್ಲಿಯವರೆಗೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಇವರ ರೆಕಾರ್ಡ್ ಬ್ರೇಕ್ ಮಾಡಿಲ್ಲ. ಈ ಬಾರಿಯೂ ಅದು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಿದೆ. ನಮ್ಮ ತಾತೆಯವರಾದ ಮಹದೇವಪ್ಪ ರಾಂಪುರೆ ಅವರು ಈ ಭಾಗದಲ್ಲಿ ಒಳ್ಳೆ ಚಿರಪರಿಚಿತರಾಗಿರೋದು. ಅವರು ಸತತವಾಗಿ 3 ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಶಸ್ವಿ ಕಂಡಿದ್ದಾರೆ. 57ರಲ್ಲಿ ಕಂಬೈಂಡ್ ಇದಿತ್ತು, ಗುಲ್ಬರ್ಗ ಬೀದರ್ ಇದರೊಳಗೆ ಮೊದಲನೇ ಸತಿ ಗೆದ್ದಿರೋದು. ಆಮೇಲೆ 62, ಅದಾದ ನಂತರ 67ರಲ್ಲಿ ಸತತವಾಗಿ ಗೆದ್ದಿದ್ದಾರೆ. ಸುಮಾರು ಎಲೆಕ್ಷನ್ಸ್ಗಳು ಆಗಿದೆ ಅದಾದ ನಂತರ. ಸೊ ಅದು ಆದ ಯಾರೂ ಈ 3 ಸತಿ ಕಂಟಿನ್ಯೂ ಆಗಿ ಗೆದ್ದಿರಲಿಲ್ಲ. ಸೊ ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಲ್ತಾ ಇದ್ದಾರೆ. ರಾಂಪುರೆ ಬಳಿಕ ಸಿದ್ದರಾಮರೆಡ್ಡಿ, ಬಿಜಿ ಜವಳಿ, ಇಕ್ಬಾಲ್ ಅಹಮದ್ ಸರಡಗಿ ತಲಾ 2 ಬಾರಿ ಗೆದ್ದಿದ್ದು ಹ್ಯಾಟ್ರಿಕ್ ಗೆಲುವು ಸಾಧಿಸಲು ಸಾಧ್ಯವಾಗ್ತಿಲ್ಲ. ಇದೀಗ ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ ಖರ್ಗೆ ಕೂಡ 3ನೇ ಬಾರಿ ಪಾರ್ಲಿಮೆಂಟ್ ಪ್ರವೇಶಿಸಲು ಕಸರತ್ತು ನಡೆಸುತ್ತಿದ್ದಾರೆ. ಆದರೆ ಇವರಿಗೂ ಅಗ್ನಿ ಪರೀಕ್ಷೆ ಎದುರಾಗಿದೆ. ಹೀಗಾಗಿ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ನಾಗಾಲೋಟ ಮುಂದುವರಿಯುತ್ತಾ ರಾಂಪುರ ದಾಖಲೆ ಸರಿಗಡ್ತಾರ ಅನ್ನೋ ಹಾಟ್ ಡಿಸ್ಕಷನ್ ಜೋರಾಗಿದೆ. ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಸತತವಾಗಿ ಇವರು ಕೂಡ 2 ಸಲ ವಿಜಯಶಾಲಿಯಾಗಿದ್ದಾರೆ. ಆದರೆ ಈ ಸಲ ಮಾತ್ರ ಆ ಹಿಂದಿನದೊಂದು ಕಾಯ್ಕೊಂಡು ಏನು ಹ್ಯಾಟ್ರಿಕ್ ಸಾಧಿಸ್ತಾರೋ ಅಥವಾ ಇದರಲ್ಲಿ ಉಳಿತಾರೋ ಇದೆಲ್ಲ ಕೇವಲ ಮತದಾರ ತೀರ್ಮಾನವಾಗಿದೆ. ಅದು ನಾವೆಲ್ಲ ಕಾಯಿ ನೋಡಬೇಕು. ಅದು 23ನೇ ತಾರೀಕು ನಂತರ ಮೇ 23ರಂದೇ ಪ್ರತಿಯೊಬ್ಬರು ಗುರುತಾಗ್ತಾ ಇದೆ. ಒಟ್ಟಾರೆ 1967ರಿಂದ ಇಲ್ಲಿಯವರೆಗೂ ಯಾರೂ ಸತತ 3 ಬಾರಿ ಗೆದ್ದಿಲ್ಲ. ಇದನ್ನ ಸೋಲಿಲ್ಲದ ಸರದಾರ ದಾಖಲೆ ನಿರ್ಮಿಸ್ತಾರ ಅನ್ನೋದು ಮೇ 23ರಂದು ಗೊತ್ತಾಗಲಿದೆ. ಗೋಪಾಲ್ ಕುಲಕರ್ಣಿ, TV5.